ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಮಾರ್ಚ್ 7ನೇ ತಾರೀಕಿಗೆ ಫಿಸಿಕ್ಸ್ ಸಬ್ಜೆಕ್ಟ್ ನ ಎಕ್ಸಾಮ್ ಇದೆ. ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಈ ರೀತಿ ಬೇರೆ ಬೇರೆ ಸೆಕ್ಷನ್ಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಆ ಚಾಪ್ಟರ್ ನಿಂದ ಯಾವ್ಯಾವ ಕ್ವಶನ್ಸ್ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಂತರ ಇವತ್ತು ನಡೆದಂತಹ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಹೇಗೆ ಅನಿಸ್ತು, ಅಂದ್ರೆ ಈಸಿ ಅನಿಸ್ತಾ ಅಥವಾ ಡಿಫಿಕಲ್ಟ್ ಇತ್ತಾ, ಎಷ್ಟು ಮಾರ್ಕ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇದನ್ನ ಕಮೆಂಟ್ ಬಾಕ್ಸಲ್ಲಿ ಬರ್ತಿರಿಸಿ. ನಾವೀಗ ಮೊದಲೇದಾಗಿ ಪಾರ್ಟ್ ಡಿ ಇಂದ ಸ್ಟಾರ್ಟ್ ಮಾಡೋಣ. ಪಾರ್ಟ್ ಡಿ ದಲ್ಲಿ ಏನು ನ್ಯೂಮೆರಿಕಲ್ಸ್ ಇರುತ್ತೆ, ಅಲ್ಲಿ 4 ನ್ಯೂಮೆರಿಕಲ್ ಇರುತ್ತೆ, ಅದರಲ್ಲಿ 2 ನೀವು ಸಾಲ್ವ್ ಮಾಡಬೇಕು. ನಂತರ ಆ 4 ನ್ಯೂಮೆರಿಕಲ್ಸ್ ಅಲ್ಲಿ 2 ನ್ಯೂಮೆರಿಕಲ್ಸ್ ಅಲ್ಟರ್ನೇಟಿಂಗ್ ಕರೆಂಟ್ ಹಾಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಈ ಚಾಪ್ಟರ್ ಇಂದ ಬಂದಿರುತ್ತೆ. ಸೊ ನೀವು ಮಿನಿಮಮ್ 2 ನ್ಯೂಮೆರಿಕಲ್ ಸಾಲ್ವ್ ಮಾಡಲೇಬೇಕು. ಅದಕ್ಕೋಸ್ಕರ ಈ 2 ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕರೆಂಟ್ ಎಲೆಕ್ಟ್ರಿಸಿಟಿ ಹಾಗೆ ಅಲ್ಟರ್ನೇಟಿಂಗ್ ಕರೆಂಟ್. ನಂತರ ನಾನು ಯಾವಾಗೂ ವಿದ್ಯಾರ್ಥಿ ಹೇಳಿದ್ರು ಅಂತ ಹೇಳಿದ್ರೆ 2 ಸಾಲ್ವ್ ಮಾಡಲೇಬೇಕು. ಅದ್ರ ಜೊತೆಗೇನೆ ಬ್ಯಾಕಪ್ಗೂ ಕೂಡ ಅಕಸ್ಮಾತ್ ಯಾವುದೋ ಒಂದು ನ್ಯೂಮೆರಿಕಲ್ ಡಿಫಿಕಲ್ಟ್ ಬಂತು ಆವಾಗಲೂ ಕೂಡ ನಿಮಗೆ ಅಲ್ಲಿ 10 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಕೂಡ ಕಟ್ ಆಗಬಾರ್ದು. ಅದಕ್ಕೋಸ್ಕರ ಬ್ಯಾಕಪ್ಗೋಸ್ಕರ ಕೂಡ ಮತ್ತೆರಡು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ 2 ಚಾಪ್ಟರ್ಗಳಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಹಾಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಸೊ ಇದನ್ನ ಪರ್ಫೆಕ್ಟ್ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ 4 ನ್ಯೂಮೆರಿಕಲ್ಸ್ ಏನು ಬರುತ್ತೆ ಅದರಲ್ಲಿ ಮಿನಿಮಮ್ 3 ನ್ಯೂಮೆರಿಕಲ್ಸ್ ನಿಮಗೆ ಸಾಲ್ವ್ ಮಾಡೋದಕ್ಕಾಗುತ್ತೆ. ಎಲ್ಲಾನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಟ್ ಇಷ್ಟಂತೂ ಮಿನಿಮಮ್ ಆಗಲೇಬೇಕು. ಈಗ ಅಕಸ್ಮಾತಾಗಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಹಾಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆರಡು ಚಾಪ್ಟರ್ಸ್ ಇದಾವೆ, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಾಗೆ ವೇವ್ ಆಪ್ಟಿಕ್ಸ್. ಈ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಯಾವುದು ಅಲ್ಟರ್ನೇಟಿಂಗ್ ಕರೆಂಟ್, ಕರೆಂಟ್ ಎಲೆಕ್ಟ್ರಿಸಿಟಿ, ನಂತರ ವೇವ್ ಆಪ್ಟಿಕ್ಸ್ ಹಾಗೆ ರೇ ಆಪ್ಟಿಕ್ಸ್ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರು ಕೂಡ 4ರಲ್ಲಿ ಈ 3 ನ್ಯೂಮೆರಿಕಲ್ಸ್ ಅನ್ನ ಸಾಲ್ವ್ ಮಾಡೋದು ನಿಮ್ಗೆ ಆಗುತ್ತೆ. ನೀವು ಸಾಲ್ವ್ ಮಾಡಬೇಕಾಗಿರೋದು 2. ಬಟ್ ಅಕಸ್ಮಾತ್ ಯಾವುದೋ ಒಂದು ಡಿಫಿಕಲ್ಟ್ ಬಂತು ಅಂತ ಹೇಳಿದಾಗ್ಲೂ ಕೂಡ ನಿಮಗೆ ಅಂದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ, ಆ ರೀತಿ ಸಿಚುವೇಶನ್ ಬರಬಾರ್ದು. ಅದಕ್ಕೋಸ್ಕರ ಹೇಳಿದೆ, ಓಕೆನಾ. ಸೊ ಪಾರ್ಟ್ ಡಿ ದಲ್ಲಿ ಈ ಚಾಪ್ಟರ್ಗಳು ಇಂಪಾರ್ಟೆಂಟ್. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದೇ ಯಾವುದು ಅಲ್ಟರ್ನೇಟಿಂಗ್ ಕರೆಂಟ್ ಮತ್ತು ಕರೆಂಟ್ ಎಲೆಕ್ಟ್ರಿಸಿಟಿ. ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು, ನೀವು ಮಾಡ್ಕೊಂಡು ಹೋಗಿ. ನಂತರ ಮತ್ತೊಂದು ವಿಷಯ ಗೊತ್ತಿರಲಿ, ಯಾವ್ದಾದ್ರು ವಿದ್ಯಾರ್ಥಿಗಳು ಪಾಸ್ ಆಗ್ಬೇಕಂತಿದ್ದೀನಿ ಆರ್ತಿದ್ದಾಗ ಈಗ ನ್ಯೂಮೆರಿಕಲ್ ಪ್ರಾಬ್ಲಮ್ ಏನಿರುತ್ತೆ ಅದರಲ್ಲಿ ನೀವು ಕೇಳಿದಂತಹ ಕ್ವಶನ್ಗೆ ರಿಲೇಟೆಡ್ ಅಥವಾ ಕೇಳಿದಂತಹ ನ್ಯೂಮೆರಿಕಲ್ ಪ್ರಾಬ್ಲಮ್ಗೆ ರಿಲೇಟೆಡ್ ಫಾರ್ಮುಲಾ ಅಷ್ಟೇ ಬರೆದ್ರು ಕೂಡ 1 ಮಾರ್ಕ್ಸ್ ಸಿಗುತ್ತೆ. ಸೊ ಯಾವ್ದಾದ್ರು ವಿದ್ಯಾರ್ಥಿಗಳನ್ನ ಜಸ್ಟ್ ಪಾಸ್ ಆಗ್ತೀನಿ ಆ ರೀತಿ ಇದ್ದಾಗ ಕೇಳಿದಂತಹ ಕ್ವಶನ್ ಏನಿರುತ್ತೆ ಅದಕ್ಕೆ ರಿಲೇಟೆಡ್ ಫಾರ್ಮುಲಾ ಬರೀರಿ, ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ ಪಾರ್ಟ್ ಡಿ ದ ನ್ಯೂಮೆರಿಕಲ್ ಏನಿರುತ್ತೆ ಅದರಲ್ಲಿ 5 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ 3ಕ್ಕೆ ನೀವು ಆನ್ಸರ್ ಮಾಡಬೇಕು. ಟೋಟಲ್ 15 ಮಾರ್ಕ್ಸ್ ಸಿಗುತ್ತೆ. ಇದರಲ್ಲೂ ಕೂಡ ಈಗ ತುಂಬಾ ಇಂಪಾರ್ಟೆಂಟ್, ಇದರಿಂದ ಪ್ರಾಕ್ಟೀಸ್ ಮಾಡಲೇಬೇಕು ನೀವು ಅಂತ ಚಾಪ್ಟರ್ ಅಂತ ಹೇಳಿದ್ರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಯಾಕಂತ ಹೇಳಿದ್ರೆ 5 ಮಾರ್ಕ್ಸ್ ಕ್ವಶನ್ ಕೂಡ ಬಂದೇ ಬರುತ್ತೆ. ನಂತರ ಸ್ಕೋರ್ ಮಾಡೋದು ಕೂಡ ಈಸಿ, ಯಾಕಂದ್ರೆ ಲಿಮಿಟೆಡ್ ಕ್ವಶನ್ಸ್ ಇದಾವೆ, ಜಾಸ್ತಿ ಕ್ವಶನ್ಸ್ ಇಲ್ಲ ಆ ಚಾಪ್ಟರ್. ಓಕೆ, ಸೊ ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ರೆಕ್ಟಿಫೈಯರ್ಗಳ ಸರ್ಕ್ಯೂಟ್ ಡಯಾಗ್ರಾಮ್ ಅದು ಪರ್ಫೆಕ್ಟ್ ಆಗಿರಬೇಕು, ಎಕ್ಸ್ಪ್ಲೇಷನ್ ಕೂಡ ಪರ್ಫೆಕ್ಟ್ ಆಗಿರಬೇಕು. ಹಾಗೆ ವೇವ್ ಫಾರ್ಮ್ಸ್, ಇನ್ಪುಟ್ ವೇವ್ ಫಾರ್ಮ್, ಔಟ್ಪುಟ್ ವೇವ್ ಫಾರ್ಮ್ ಅದೆಲ್ಲ ಕರೆಕ್ಟ್ ಆಗಿ ಡ್ರಾ ಮಾಡೋದಕ್ಕೆ ಬರಬೇಕು, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಂತರ ಈ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಇಂದ 2 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ. ಟೋಟಲ್ 7 ಮಾರ್ಕ್ಸ್ ಇದೆ. 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ಹಾಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಆರಾಮಾಗಿ 7 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಅದಕ್ಕೋಸ್ಕರ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅದಂತರ ಮುಂದಿನ ವಿಷಯ ಹೇಳೋದಾದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಈ ಚಾಪ್ಟರ್ ಇಂದ ಕೂಡ ಒಂದು 5 ಮಾರ್ಕ್ಸ್ ನ ಕ್ವಶನ್ ಬಂದೇ ಬರುತ್ತೆ. ಸೊ ಯಾವ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೋಬೇಕು ಇದನ್ನ ಹೇಳೋದಾದ್ರೆ ಶೋ ದ್ಯಾಟ್ ಸಿಗ್ಮಾ ಇಸ್ ಈಕ್ವಲ್ ಟು n e ಸ್ಕ್ವೇರ್ ಟು ಡಿವೈಡೆಡ್ ಬೈ m. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ವೀಟ್ಸನ್ ಬ್ರಿಡ್ಜ್ ಬ್ಯಾಲೆನ್ಸ್ಡ್ ಕಂಡೀಷನ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಅದಕ್ಕೆ ಸಂಬಂಧಿಸಿದಂತೆ ಸರ್ಕ್ಯೂಟ್ ಡಯಾಗ್ರಾಮ್ ಏನಿದೆ ಅದನ್ನ ಪರ್ಫೆಕ್ಟ್ ಆಗಿ ಡ್ರಾ ಮಾಡೋದಕ್ಕೆ ಬರಬೇಕು. ಲೇಬಲಿಂಗ್ ಕೂಡ ಕರೆಕ್ಟ್ ಆಗಿ ಆಗಿರಬೇಕು. ಕೆಲವು ವಿದ್ಯಾರ್ಥಿಗಳು ಲೇಬಲಿಂಗ್ ಕರೆಕ್ಟ್ ಆಗಿ ಮಾಡಲ್ಲ ಅಥವಾ ಡಯಾಗ್ರಾಮ್ ಕರೆಕ್ಟ್ ಆಗಿ ಡ್ರಾ ಮಾಡಿರಲ್ಲ, ಆ ಟೈಮಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಇನ್ನು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ತಿದ್ದೀರಾ ಅದಕ್ಕೆ ಸಂಬಂಧಿಸಿದ ಸ್ಟೆಪ್ಸ್ ಅನ್ನ ಬರೀತೀರಾ, ನಂತರ ಫೈನಲ್ ಎಕ್ಸ್ಪ್ರೆಷನ್ ಬರೀತೀರಾ. ಓಕೆ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತೆ ಅದು ಇಂಪಾರ್ಟೆಂಟ್ ಕ್ವಶನ್ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಾಲೆಂಟ್ EMF ಅಂಡ್ ಈಕ್ವಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ವೆನ್ 2 cells ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತಾದ್ರೂ ಕೇಳಬಹುದು, ಇಲ್ಲಾಂದ್ರೆ ಪ್ಯಾರಲ್ ಅಂತಾದ್ರೂ ಕೇಳಬಹುದು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಕೇಳಿದಂತಹ ಕ್ವಶನ್ ಏನಿದೆ ಅದಕ್ಕೆ ಸಂಬಂಧಿಸಿದ ಡಯಾಗ್ರಾಮ್ ಅನ್ನು ಡ್ರಾ ಮಾಡ್ತೀರಾ, ನಂತರ ಅದೇ ಡೆರಿವೇಶನ್ ಸ್ಟೆಪ್ಸ್ ಅನ್ನ ಬರೆದು ಫೈನಲ್ ಎಕ್ಸ್ಪ್ರೆಷನ್ ಬರೀಬೇಕು. ಕರೆಕ್ಟ್ ಆದ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ, ಹಾಗೆ ಎಲ್ಲವನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇದಿಷ್ಟು ಚಾಪ್ಟರ್ ಅಂತ ಹೇಳಿಲ್ಲ, ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ರೆಕಾರ್ಡ್ ಮಾಡಿ, ಅಂದ್ರೆ ಲಿಸ್ಟ್ ಮಾಡಿ ಅವುಗಳ ವಿಡಿಯೋನ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ.
ವಿಡಿಯೋಗಳ ಲಿಂಕ್ ಅನ್ನ ಅಂದ್ರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಚೆಕ್ ಮಾಡಿ. ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಈ ಚಾಪ್ಟರ್ ಇಂದ ಕೂಡ 5 ಮಾರ್ಕ್ಸ್ ಕ್ವಶನ್ ಬರುವಂತಹ ಚಾನ್ಸಸ್ ಇರುತ್ತೆ ಅಥವಾ ಬರುತ್ತೆ. ಸೊ ಇದರಲ್ಲಿ ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ತಿಳ್ಕೊಳ್ಳೋದಾದ್ರೆ ಯೂಸಿಂಗ್ ಬಯೋಟ್ ಸೈವರ್ಟ್ಸ್ ಲಾ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ at a point on the axis of circular wire carrying electric current. ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಇದ್ರ ಜೊತೆಗೇನೆ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಹೇಳೋದಾದ್ರೆ obtain the expression for a force between two straight parallel conductors carrying current, hence define ampere. ತುಂಬಾ ವಿದ್ಯಾರ್ಥಿಗಳು ಈ ಹೆನ್ಸ್ ಡಿಫೈನ್ ಆಂಪಿಯರ್ ಅಂತ ಏನಿರುತ್ತೆ ಇದಕ್ಕೆ ಆನ್ಸರ್ ಮಾಡಿಲ್ಲ, ಅಂದ್ರೆ ಅದಕ್ಕೆ ಡೆರಿವೇಶನ್ ಬರೀತಾರೆ, ಬಟ್ ಹೆನ್ಸ್ ಡಿಫೈನ್ ಆಂಪಿಯರ್ ಅಂತ ಏನ್ ಕೊಟ್ಟಿರ್ತಾರೆ, ಆಂಪಿಯರ್ ಅನ್ನ ಡಿಫೈನ್ ಮಾಡಲ್ಲ, 1 ಮಾರ್ಕ್ಸ್ ಕಟ್ ಆಗುತ್ತೆ. ಅದಕ್ಕೋಸ್ಕರ ಕ್ವಶನ್ ಅನ್ನ ಪೂರ್ತಿಯಾಗಿ ಓದೋದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಯಾವುದೇ ಕ್ವಶನ್ ಕೂಡ ಅರ್ಧಂಬರ್ಧ ಓದ್ಕೊಂಡ್ಬರ್ಬೇಡಿ, ಪೂರ್ತಿಯಾಗಿ ಓದ್ಕೊಳ್ಳಿ. ಓಕೆ, ಅದಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇದರಲ್ಲಿ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಏನಿದೆ, ಅಂದ್ರೆ 3 ಅಪ್ಲಿಕೇಶನ್ಸ್ ಏನಿದಾವೆ ಅದು ಇಂಪಾರ್ಟೆಂಟ್. ಈಗ ಕೆಲವೊಮ್ಮೆ ಅದನ್ನ 5 ಮಾರ್ಕ್ಸ್ ಕೇಳ್ತಾರೆ, ಇಲ್ಲದ್ರ ಕೆಲವೊಮ್ಮೆ 3 ಮಾರ್ಕ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಪರ್ಫೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ 3 ಮಾರ್ಕ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ, 3 ಮಾರ್ಕ್ಸ್ ಇಲ್ದಿದ್ರೆ 5 ಮಾರ್ಕ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. 5 ಮಾರ್ಕ್ಸ್ ಕೇಳಿದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅದೇ ಅಪ್ಲಿಕೇಶನ್ ಏನಿರುತ್ತೆ ಅದಕ್ಕೆ ಸಂಬಂಧಂತೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟೇಟ್ ಗಾಸ್ ಲಾ ಅಂತ ಹೇಳಿ ಅದರ ನಂತರ ಪರ್ಟಿಕ್ಯುಲರ್ ಡೆರಿವೇಶನ್ ಕೇಳಿರ್ತಾರೆ. ಗಾಸ್ ಲಾ ಅಂದ್ರೆ ಏನೋದನ್ನ ಅಂದ್ರೆ ಗಾಸ್ ಲಾದ ಸ್ಟೇಟ್ಮೆಂಟ್ ಏನೋದನ್ನ ಬರೆದು ಅದರ ನಂತರ ಡೆರಿವೇಶನ್ ಮಾಡೋದಿರುತ್ತೆ. ಓಕೆನಾ, ಸರಿ. ನಂತರ ಮತ್ತೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ 5 ಮಾರ್ಕ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇದನ್ನ ತಿಳ್ಕೊಳ್ಳೋದಾದ್ರೆ obtain the expression for electric field at a point on the equatorial plane of a electric dipole. ಇದನ್ನ ಕೇಳಬಹುದು. ಇಲ್ಲದೇ ಇದ್ರೆ obtain the expression for electric field at a point on the axial line of a dipole. ಅದನ್ನ ಕೇಳಬಹುದು. ಓಕೆ, ಅದಂತರ ನೆಕ್ಸ್ಟ್ ಚಾಪ್ಟರ್ ಈ 5 ಮಾರ್ಕ್ಸ್ ಡೆರಿವೇಶನ್ ಏನು ಹೇಳಿದೆ ಅದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅದರಿಂದ ಬರಬಹುದು. ಅದರಿಂದ ಬರದೇ ಇದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಈ ಚಾಪ್ಟರ್ ಇಂದ ಬರುತ್ತೆ. ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಇದರಿಂದ ಬರುವಂತಹ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಡೆರಿವೇಶನ್ ಯಾವ್ದು ತಿಳ್ಕೊಳ್ಳೋದಾದ್ರೆ ಮೊದಲೇದು ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆಟ್ ಅ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನೀವು ಈಗಾಗಲೇ ಈ ಕ್ವಶನ್ಗೆ ಆನ್ಸರ್ ಕೂಡ ಬರೆದಿದ್ದೀರಾ. ಫಸ್ಟ್ ಟೆಸ್ಟ್ ಆಗಿರ್ಬೋದು, ಇಲ್ಲಿದ್ರೆ ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಪ್ರಿಪರೇಟರಿ ಎಲ್ಲಾದ್ರೂ ಒಂದ್ ಕಡೆ ಬಂದಿರ್ತದೆ. ಒಂದ್ಸಲ ಇದ್ರೆ 2 ರಿಂದ 3 ಸಲ ಬೇಕಿದ್ರು ಕೂಡ ಈ ಕ್ವಶನ್ ನೀವು ಕ್ವಶನ್ ಪೇಪರ್ ನೋಡಿರ್ಬಹುದು. ಸೊ ಇಂಪಾರ್ಟೆಂಟ್ ಕ್ವಶನ್ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಅದಂತರ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ, ಬಟ್ ಈಗಾಗಲೇ ಮೊದಲಿಗೆ ಯಾವ ಕ್ವಶನ್ ಹೇಳಿದೆ ಅದನ್ನು ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಯಾವುದು ಈ ಚಾಪ್ಟರ್ಗೆ ಸಂಬಂಧಂತೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆಟ್ ಅ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ ಏನು ಹೇಳಿದೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಎ ಎಲೆಕ್ಟ್ರಿಕ್ ಡೈಪೋಲ್. ಇದು ಕೂಡ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಕೇಳೋ ಚಾನ್ಸಸ್ ಕಡಿಮೆ, ಬಟ್ ಹೇಳೋದಕ್ಕೆ ಬರಲ್ಲ, ಕೇಳ್ಬಿಟ್ರೆ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಇಟ್ಕೋಬೇಕು. ನಂತರ ಪಾರ್ಟ್ ಸಿ ಏನಿದೆ 3 ಮಾರ್ಕ್ಸ್ ಕ್ವಶನ್, ಅದಕ್ಕೆ ಸಂಬಂಧಂತೆ ಈಗ 8 ಕ್ವಶನ್ ಕೇಳಿರ್ತಾರೆ, ಅದರಲ್ಲಿ 5ಕ್ಕೆ ನೀವು ಆನ್ಸರ್ ಮಾಡಬೇಕು. ಇದರಲ್ಲಿ ಈ 3 ಮಾರ್ಕ್ ಕ್ವಶನ್ ಅಲ್ಲಿ ಫಸ್ಟ್ ಚಾಪ್ಟರ್ ಇಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಆ ಚಾಪ್ಟರ್ ಅಲ್ಲಿ ಯಾವ್ಯಾವ್ದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಅದನ್ನು ಹೇಳೋದಾದ್ರೆ ಈಗ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಈಗ 3 ಮಾರ್ಕ್ಸ್ ಕೇಳಿದ್ರೆ ಮಿನಿಮಮ್ 3 ಪ್ರಾಪರ್ಟೀಸ್ ಬರೀಬೇಕು. ಓಕೆ, ಅದಂತರ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಆಮೇಲೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಅಂತ ಕೇಳ್ತಾರೆ. ಸೊ ಕೂಲಮ್ಸ್ ಲಾದ ಸ್ಟೇಟ್ಮೆಂಟ್ ಬರಬೇಕು, ಹಾಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೂಡ ಬರಬೇಕು. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಓಕೆ, ಅದಂತರ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅದಕ್ಕೆ ಸಂಬಂಧ ಕೂಡ ಕೇಳ್ತಾರೆ 3 ಮಾರ್ಕ್ಸ್ಗೆ. ಅಂದ್ರೆ 3 ಅಪ್ಲಿಕೇಶನ್ ಏನಿದೆ ಅದರಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅಷ್ಟೇ 3 ಮಾರ್ಕ್ಸ್ ಕೇಳ್ಬೋದು. ಅಂದ್ರೆ ಏನು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಇನ್ಫೈನೈಟ್ ಪ್ಲೇನ್ ಶೀಟ್ ಈ ರೀತಿ ಯಾವುದಾದ್ರೂ ಒಂದು ಕೇಳ್ತಾರೆ, ಅದನ್ನು ಕೂಡ ಕೇಳ್ಬೋದು. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಅದಕ್ಕೆ ಹೇಳಿದೆ ನಾನು ಈ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 3 ಮಾರ್ಕ್ಸ್ಗೂ ಹೆಲ್ಪ್ ಆಗುತ್ತೆ, 5 ಮಾರ್ಕ್ಸ್ಗೂ ಹೆಲ್ಪ್ ಆಗುತ್ತೆ. ಎಲ್ಲಾದ್ರೂ ಒಂದು ಕಡೆ ಕ್ವಶನ್ ಬಂದ್ಬಿಟ್ರೆ ಆನ್ಸರ್ ಮಾಡ್ಬಿಡ್ಬೋದು. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಓಕೆ, ಅದಂತರ ಸೆಕೆಂಡ್ ಚಾಪ್ಟರ್ ಅದರಿಂದ ಕೂಡ 3 ಮಾರ್ಕ್ಸ್ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂತ ಹೇಳೋದಾದ್ರೆ ಇಕ್ವಾಲೆಂಟ್ ಕೆಪಾಸಿಟನ್ಸ್ ಆಫ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಕೇಳಬಹುದು, ಇಲ್ಲದಿದ್ರೆ ಪ್ಯಾರಲ್ ಕೇಳಬಹುದು. ಈ ರೀತಿ ಕ್ವಶನ್ ಇರುತ್ತೆ. ಅದಂತರ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ತುಂಬಾ ಸಲ ಕೇಳಿದಾರೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಓಕೆ, ಕೇವಲ ಇದನ್ನಷ್ಟೇ ಓದಿ ಅಂತ ಹೇಳ್ತಾ ಇಲ್ಲ, ಇದನ್ನ ಓದ್ಕೊಳ್ಳೇಬೇಕು ಅಂತ ಹೇಳ್ತಿರೋದು, ಯಾಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್. ಅದಂತರ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ 3 ಮಾರ್ಕ್ಸ್ ಕ್ವಶನ್ ಬರೋದಿರುತ್ತೆ. ಕನ್ವರ್ಷನ್ ಆಫ್ ಗ್ಯಾಲ್ವೋಮೀಟರ್ ಇಂಟು ಮೀಟರ್ ಕೇಳಬಹುದು, ಇಲ್ಲಿದ್ರೆ ಕನ್ವರ್ಷನ್ ಆಫ್ ಗ್ಯಾಲ್ವೋಮೀಟರ್ ಇಂಟು ವೋಲ್ಟ್ ಮೀಟರ್ ಕೇಳಬಹುದು. ಅದಂತರ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಬಯೋಟ್ ಸೈವರ್ಟ್ಸ್ ಲಾ ಅದನ್ನು ಕೇಳೋ ಚಾನ್ಸ್ ಇರುತ್ತೆ. ಓಕೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಂತರ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಇದರಿಂದ 3 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ.
ಅಂದ್ರೆ ಈಗ ಪ್ರಾಪರ್ಟೀಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್, ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್, ಈ ರೀತಿ ಕೇಳ್ಬೋದು. ಹಾಗೆ ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಇದನ್ನು ಕೇಳ್ಬೋದು. ಇವುಗಳು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 3 ಮಾರ್ಕ್ಸ್ ಮತ್ತೊಂದು ರೀತಿ ಕ್ವಶನ್ ಕೂಡ ಕೇಳ್ತಾರೆ ಅವರು. ಏನು, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಈ ರೀತಿ ಕೇಳ್ತಾರೆ. ಸೊ ಈ ರೀತಿ ಡಿಫ್ರೆನ್ಸನ್ನು ಕೇಳಿದಾಗಲೂ ಕೂಡ ನಿಮಗೆ ಆನ್ಸರ್ ಮಾಡೋದಕ್ಕಾಗತ್ತೆ. ಯಾವಾಗ ಹೇಳಿ, ನೀವು ಈ ಪ್ರಾಪರ್ಟೀಸನ್ನು ಪರ್ಫೆಕ್ಟ್ ಮಾಡ್ಕೊಂಡಾಗ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ, ಅಂದರೆ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ, ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಅದಂತರ ಮುಂದಿನ ವಿಷಯವನ್ನು ಹೇಳೋದಾದ್ರೆ, ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಅದರಿಂದ ಕೂಡ 3 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಅದರೊಳಗಡೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF ಇಂಡ್ಯೂಸ್ಡ್ ಇನ್ ಎ ಕಂಡಕ್ಟರ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದನ್ನ ಕೇಳಬಹುದು. ಇಲ್ಲದಿದ್ರೆ ಡಿಸ್ಕ್ರೈಬ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಆಫ್ ಫ್ಯಾರಡೆ ಹೆನ್ರಿ ಟು ಸ್ಟಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇದನ್ನು ಕೂಡ ಕೇಳಬಹುದು. ಸೊ ಪ್ರಾಕ್ಟೀಸ್ ಮಾಡಿ. ನಂತರ ನ್ಯೂಕ್ಲಿಯೈ, ಈ ಚಾಪ್ಟರ್ನಿಂದ ಒಂದು ನ್ಯೂಮೆರಿಕಲ್ ಬರುತ್ತೆ, 3 ಮಾರ್ಕ್ಸ್ ನ್ಯೂಮೆರಿಕಲ್ ಬರುತ್ತೆ. ಅದನ್ನು ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ನಂತರ ಪಾರ್ಟ್ ಬಿ ಏನಿದೆ, ಪಾರ್ಟ್ ಬಿ ಇದರೊಳಗಡೆ ಯಾವ ಚಾಪ್ಟರಿಂದ ಕ್ವಶನ್ ಬರುತ್ತೆ ಅಷ್ಟೇ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಜಾಸ್ತಿ ಇರುತ್ತೆ, 2 ಮಾರ್ಕ್ಸ್ಗೆ ಸಂಬಂಧಿಸಿದಂತೆ, ಹಾಗೆ 1 ಮಾರ್ಕ್ಗೆ ಸಂಬಂಧಿಸಿದಂತೆ. ಈಗ 2 ಮಾರ್ಕ್ಸಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಹೇಳಿದ್ರೆ ಹೇಳಿದಲ್ವಾ, ವಿಡಿಯೋನ ಆಲ್ರೆಡಿ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಚೆಕ್ ಮಾಡಿ, ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಓಕೆ, ಯಾವ ಚಾಪ್ಟರಿಂದ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ, ಈಗ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನ್ಸ್, ಅದರಿಂದ ಏನೋ 1-2 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅದರಿಂದ ಕೂಡ ಒಂದು 2 ಮಾರ್ಕ್ಸ್ನ ಕ್ವಶನ್ ಬಂದೇ ಬರುತ್ತೆ. ನಂತರ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಿಂದ 2 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಅದರಿಂದ ಕೂಡ ಒಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಈ ಚಾಪ್ಟರಿಂದ ಒಂದು 2 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಸೊ ಇವೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ 2 ಮಾರ್ಕ್ಗೆ ಸಂಬಂಧಂತೆ. ನಂತರ ಪಾರ್ಟ್ ಎ ಏನಿದೆ ಅಂದರೆ ಈಗ MCQ, ಅದಕ್ಕೆ MCQ ಮತ್ತು FIB, ಅದಕ್ಕೆ ಸಂಬಂಧ ನೀವು ಎಲ್ಲವೂ ಕೂಡ ಓದ್ಕೋಬೇಕು. ಎಲ್ಲ ಚಾಪ್ಟರ್ ಕೂಡ ಓದ್ಕೋಬೇಕು, ಎಲ್ಲ ಪಾಯಿಂಟ್ಸ್ ಕೂಡ ಓದ್ಕೋಬೇಕು. ಯಾವ ರೀತಿ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳೋದಾದ್ರೆ, ಈಗ ಫಾರ್ಮುಲಾ ಏನಿರುತ್ತೆ, ಈಗ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ ಬಂದಿರುತ್ತಲ್ವಾ, ಯಾವುದೊಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಅದರ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ ಬಂದಿದೆ ಅಲ್ವಾ. ಸೊ ಆ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಆ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ ಇರುವಂಥ ಟರ್ಮ್ಸ್ ಗೊತ್ತಿರಬೇಕು. ನಂತರ ಟರ್ಮ್ಗಳ ನಡುವೆ ಇರುವಂಥ ರಿಲೇಷನ್ ಕೂಡ ಗೊತ್ತಿರಬೇಕು. ಇಷ್ಟು ಪರ್ಫೆಕ್ಟ್ ಆಗಬೇಕು. ನಂತರ ಈಗ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಆ ರೀತಿ ಪ್ರಾಪರ್ಟೀಸ್ ಬರುತ್ತೆ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಸಂಬಂಧ ಕೂಡ. ಆ ಟೈಮಲ್ಲಿ ಆ ಪ್ರಾಪರ್ಟೀಸನ್ನು ನೆನಪಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಈಗ ಏನು 4 ಪ್ರಾಪರ್ಟಿಯನ್ನು ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದೊಂದು ರಾಂಗ್ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡಿ ಅಂತ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ಎಲ್ಲ ಪ್ರಾಪರ್ಟಿನ ಕೂಡ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅಥವಾ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ. ಈ ರೀತಿ ಎಲ್ಲ ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೊಂಡ್ರೆ ಈ 1 ಮಾರ್ಕ್ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ನಂತರ ಮತ್ತೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಕನ್ನಡ ತಿಳಿಸಿ. ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಎಲ್ಲರ ಎಕ್ಸಾಮ್ ಚೆನ್ನಾಗಾಗಲಿ. ಜೈ ಹಿಂದ್, ವಂದೇ ಮಾತರಂ.